ಏನಮ್ಮ ಕಮಲಕ, ಏನ್ ನಿಂತ್ಬಿಟ್ಟಿಲ್ಲ ಹೊರಗೆ? ಎಲ್ಲ ದಗದ ಮಾಡ್ಕೊಂಡೇನ? ಏನ್ ಬರ್ಲಿ ಇವ ದಗದ. ನಮ್ಮ ಇಕ್ಕಿ ಶಾರದೆಲ್ಲ ಮಾಡ್ಯಾಳ. ಹಂಗ ನಾನು ಸ್ವಲ್ಪ ಮೇಲಿದು ಮಾಡ್ಕೊಂಡು ಹಂಗ ಬನ್ನಿ ಹೊರಕ. ಅಲ್ಲ ಕಮಲಕ, ನಾನು ಹಬ್ಬಕ್ಕನ ಮಗಳನ್ನ ಕರೆಸ್ಲಿಲ್ಲವ, ಮತ್ತೆ ಹಂಗ ಕರೆಸ್ಬೇಕಿಲ್ಲ ಮಗಳನ್ನ. ಬಂದು ಹೋಗಂತ ಮದುವೆ ಆದಾಗಿಂದ ಬಂದೇ ಇಲ್ಲ ಲಲಿತಾ. ಲೇ ನಂಗೆ ಕರೆಸ್ಲಾರ್ದಂಗೆ ಇರ್ತನಲ್ಲೇ. ಫೋನ್ ಮಾಡಿದ್ನೆ ಬರ್ತನಂದಾಳ. ಏನು ಮಾಡ್ತಾಳ ನಾವ, ಯಾವಾಗ ಬರ್ತಾಳ ನೋಡು. ನಾಳೆ ನಾಡ್ರಾಗ ಬರ್ಬೋದು. ಹೌದಾನ? ಹಂಗಂದ್ರೆ ಬೇಸತ್ತಾಗ. ಅಲ್ಲ ಮತ್ತೆ ಮದುವೆದಾಗಿಂದ ಬಂದಿಲ್ಲ ಬಿಡು ಆಕೆಂತ, ಹೌದಿಲ್ಲ? ಹ್ಞೂನ್ಲೇ ಬಂದಿಲ್ಲ. ಏನವ ಅವ್ರತ್ತಿ ಪದ್ಧತಿ ಇಲ್ಲ ಮನೆಗೆ ಅಂದ್ಲಂತವ. ಅವ್ರದ್ದು ಹೆಂಗನವ ಇವ. ಅಲ್ಲ ಹೊಸ್ದಾಗಿ ಮದುವೆ ಆಗಿ ಗಂಡ ಹೆಂಡತಿ ತವ್ರ ಮನೆಗೆ ಬಂದು ಹಾಲಾಕ್ತಾರ, ಅಲ್ಲೇ ಹಾಲಾಕಿ. ಅವ್ರದ್ದೆಂತ ಪದ್ಧತಿ ಏನವ ಇವ. ಏನವ ಇಬ್ರು ಮಾತ್ರಕ್ಕೆ ನಿಂತು ಬಿಟ್ರಲ್ಲ? ಏನಿಲ್ಲ, ಹಂಗ ಮಾತಾಡಕತ್ತಿದ್ವಿ. ಇಂಕಿ ಲಲಿತಾ ಬರಲೇ ಇಲ್ಲವ, ಅದಕ್ಕೆ ಏನು ಅಂತ ಕೇಳಕತ್ತಿದ್ನಿ. ಹೌದು ನೋಡು, ಮದುವೆಯಾಗಿ ಹೋದಾಗಿಂದ ಬಂದೇ ಇಲ್ಲಲ್ಲ. ಅಲ್ಲ ಕರೆಸ್ಬೇಕಿಲ್ಲ ಕಮಲಕ. ಹೇಳಿನ್ಲೇ ಯವ್ವ, ಇದು ಹಬ್ಬಕ್ಕನ ಬರಲಿಲ್ಲ, ಪದ್ಧತಿ ಇಲ್ಲ ಅಂದು ಸರಿ ಬಿಡವ, ಹಂಗ ಬಂದಾನ ಹೋಗನ್ನೆ. ಹ್ಞೂ ಯಾವಾಗ ಬರ್ತನಂತ ಹೇಳಾಳ. ಏನು ಮಾಡ್ತಾಳ ಯಾರಿಗೆ ಗೊತ್ತು. ಇವಾಗ ಕಮಲಕ ಹಂಗ ಬಿಡಕ್ಕೆ ಹೋಗ್ಬಿಡ. ಅಕ್ಕಿ ಬರ್ಲಿಕ್ಕಪ್ಪಂದ್ರ ನೀವನ ಹೋಗಿ ಮಾತಾಡ್ಸ್ಕೊಂಬರ್ರಿ. ಯಾಕಂದ್ರೆ ಮದುವೆ ಆಗಿ ವಸ್ತ್ರಾಗ ಹೋಗ್ಯಾಳ, ಹಿಂದನೇ ಯಾರು ಹೋಗ್ಲಿಲ್ಲ ನೀವು. ಏನೈತೆ ಏನಲ್ಲಿ ಎತ್ತ, ಹೌದಿಲ್ಲ? ನಾನು ಇದನ್ನ ಹೇಳ್ಬೇಕು ಅನ್ಕಂಡು ನೋಡು ಕಮಲಕ. ಮತ್ತೆ ನೀನು ಸುಮ್ಮನೆ ಇರ್ಲಾರ ತಲೆಗೆ ಹಾಕ್ಯಂದು ಗಾಬರಿ ಹಾಕಿ ಬಿಡು ಅಂತಂದು ಸುಮ್ಮನೆ ಆದ್ನೆ. ಈಗ ಮಂಜಕ್ಕ ಹೇಳಿದ್ಮ್ಯಾಗ ಹೇಳಕತ್ತೀನಿ. ಹೋಗಿ ಒಂದು ಸ್ವಲ್ಪ ದಿನ ಇದ್ದು ನೋಡ್ಕೊಂಬ. ಹೌದವ ಇವ, ನಾನು ಅದನ್ನ ಅನ್ಕೊಳಕತ್ತೀನಿ. ಏನ ಎತ್ತ ಹೋಗಿ ಬರ್ಬೇಕು ಬಾ ಇವ. ಇವ ಮಗಳ ಬಂದೆ ಇವ ಇಟ್ಟತನ ನಿಂದ ಸುದ್ದಿ ಮಾತಾಡಕತ್ತಿದ್ದೀನಿ ನೋಡು. ಅಲ್ಲ ಒಬ್ಬಕ್ಕೆ ಬಂದಿಲ್ಲ, ಅಳಿ ಅಂದ್ರೆ ಬರಲಿಲ್ಲ. ಆರಾಮದೇನವ ಲಲಿತಾ? ಎಲ್ಲಿ ನಿನ್ನ ಗಂಡ ಬರಲಿಲ್ಲನ? ಇಲ್ರಿ ಅತ್ತಿ, ಅವ್ರದ್ದು ಏನೋ ಕೆಲಸ ಐತಂತ ಬರ್ಲಿಲ್ರಿ. ಆರಾಮದಿರಿ? ಹ್ಞೂ ನೀವು ಆರಾಮದೀನಿ. ಆರಾಮದಿ ಅಲ್ಲಲ್ದ? ಹ್ಞೂ ರೀ ಚಿಕ್ಕಮ್ಮ ಆರಾಮದೀನಿ ನೋಡ್ರಿ. ನೀವು ಆರಾಮದಿರಿಲ್ರಿ? ನಮಗೇನಾಗೈತೆವ ಆರಾಮದೀವಿ. ಅಲ್ಲ ನಿನ್ನ ಗಂಡನ ಕರ್ಕೊಂಬರ್ಬೇಕಿಲ್ಲ? ಅಲ್ಲ ಹೊಸ್ದಾಗಿ ಮದುವೆಯಾಗಿ ಫಸ್ಟ್ನೇ ಸತಿ ಗಂಡ ಇದು ತವ್ರ ಮನೆ ಬರಕತ್ತಿ, ಗಂಡ ಇಲ್ದಂಗೆ ಬಂದೆಲ್ಲ. ಅಲ್ಲ ಬುಟ್ಟನ ಹೋಗನ್ಬೇಕಿಲ್ಲ? ಇಲ್ರಿ ಚಿಕ್ಕಮ್ಮ, ಬುಟ್ಟ ಹೋಗ್ಯಾರ್ರಿ. ಅದು ಸ್ವಲ್ಪ ಇಲ್ಲಿಗೆ ಬಂದು ಹೋಗ್ಬೇಕಂತಿದ್ರ, ಅವ್ರಿಗೆ ಅರ್ಜೆಂಟ್ ಕಾಲ್ ಬಂದ್ಬಿಡುತ್ತೆ ಆಫೀಸಿಂದ. ಹಂಗಾಗಿ ಹಂಗಂದ್ರ ಇಲ್ಲೇ ಇಳ್ಕೊಂಬಿಡು, ನನಗೆ ಓದ್ನಂತಂದು ಇಳಿಸಿ ಹೋದ್ರು. ಪಾಪ ಅವ್ರಿಗೆ ಪುರ್ಸತ್ತಿಲ್ರಿ ಕೆಲಸ. ಮದುವೆ ಆದಾಗಿಂದನೂ ಪಾಪ ಭಾರಿ ಕೆಲಸ ಅವ್ರಿಗೆ. ಆಫೀಸಿಂದ ಮನೆಗೆ ಬರೋದ ಸ್ವಲ್ಪ ಇದಾಗ್ಬಿಡುತ್ತ, ಅಷ್ಟು ಕೆಲಸ ಇರುತ್ತೆ ಅವ್ರಿಗೆ. ಅದು ಮದುವೆಗೆ ರಜೆ ತಗೊಂಡಿದ್ರಂತ, ಅದಕ್ಕೆ. ಇವ ಹೌದಾ? ಇವ ಆರಾಮದಿಲ್ಲ ನೀನು? ನನಗೆ ನಿಂದ ಚಿಂತೆ ಆಗಿತ್ತು, ಹೆಂಗ ಏನ ನಾವು ಹಿಂದೆ ಯಾರು ಹೋಗ್ಲಿಲ್ಲ ಅಂತಂದು. ಈ ಸಲ ನಿನ್ನ ಕಳ್ಸಕ್ಕೆ ಬರ್ತಲ್ಲ, ಅವಾಗ ನಾನು ಬರ್ತನವ. ಬಂದು ಒಂದು 2 ದಿನ ಇದ್ದು ಬರ್ತೀನಿ. ಯವ್ವ ಆಯ್ತು ತಗ. ಒಳಗೆ ಕರ್ಕೊಂಡು ಕಮಲಕ. ಸರಿ ತಗಂಗ್ರೆ ನಾವು ಬರ್ತೀವಿ. ಬರ್ರಿ ಅದೇ ಒಳಗೆ ನೀವು. ಇವ ಇಲ್ಲಿ ತಗ, ಮಗಳು ಬಂದಳ, ಹೊಟ್ಟೆ ಒಂದು ಬಾಯದ್ ಮಾತಾಡ್ಕೇರಿ. ನಾವೇನು ಇದ್ದದ ಎಲ್ಲ ಇರ್ತೀವಿ. ನಂದು ತಗದೈತಿ, ನಾನು ಹಂಗೆ ಬನ್ನಿ. ಹ್ಞೂ ಕಮಲಕ, ಪಾಪ ಗಂಡನ ಮನೆಯಿಂದ ಬಂದೈತಿ, ಮಾತಾಡು ಏನಾನ ಪಾಪ ತಿನ್ಸು. ಮಗಳು ತವ್ರ ಮನೆಗೆ ಬಂದ್ರೆ ಮಕ್ಕಳು ಹೊಟ್ಟೆನ್ ಬಾಯದ್ ಮಾತಾಡ್ಬೇಕು ಅನ್ಸ್ತತೆ ಅವ್ರಿಗೆ. ಆಯ್ತು ತಗರವ. ಇವ ಆರಾಮದಿಲ್ಲ? ಅಪ್ಪ ಇಲ್ಲಿ ಹೊಲ್ದಕ್ಕೆ ಹೋಗ್ಯಾನ? ಹ್ಞೂ ನೀವ ಹೊರಕ್ಕೆ ಹೋಗ್ಯಾನ, ಇದು ಹೊಲ್ದಕ್ಕೆ ಹೋಗ್ಯಾನ. ಆರಾಮದಿನ ಅವನ? ನೀ ಆರಾಮದಿಲ್ಲ? ಅಲ್ಲ ಯಾಕ ಸೊರಗಿದಂಗೆ ಆಗ್ಯಾರ? ಏನಬೇ ನೀನು? ಅಲ್ಲ ಹೋಗಿ 2 ವಾರ ಆಗೈತೆ ಆಟಕ್ಕೆ ಸೊರಗಿನಂತೆಲ್ಲ. ನೀನು ನೋಡ್ಲಿಲ್ಲ ಇಷ್ಟು ದಿನ, ಅದಕ್ಕೆ ಹಂಗೆ ಅನ್ಸಕತ್ತೈತೆ ಅಷ್ಟ. ಶಾರದಾ ಲಕ್ಷ್ಮಿ ಎಲ್ಲಿ? ಅವರು ಈಕಿ ಶಾರದಾ ರಾಟಿಕೆಲೆಗೆ ಹೋಗ್ಯಾಳ, ಈಕಿ ಲಕ್ಷ್ಮಿ ಕಾಲೇಜಿಗೆ ಹೋಗ್ಯಾಳ. ಯಾರು ಇಲ್ಲ ನೋಡು. ಹೌದಾನ? ಮನ್ಯಾಗ ನಿನಗೆ ಭಾಳ ದಗದಾಗೈತೇನ? ಇಲ್ಲವ, ಈಕಿ ಶಾರದಾ ಹೋಗತ್ತಿಗೆ ಎಲ್ಲ ಮಾಡ್ಯೋಕಾಳ. ನಾನು ಈಗ ಮೇಲೆ ದಾಟ ತಗದ ಮಾಡ್ಕೊಂಡು ಈ ಕಡೆ ಹೊರಕ್ಕೆ ಬನ್ನಿ. ಈಗ ನಿಮ್ಮ ಈಕಿ ಗೌರಿ ಚಿಕ್ಕಮ್ಮ ನಿಮ್ಮ ಅತ್ತಿ ಬಂದ್ರೆ ಹಂಗೆ ಮಾತಾಡ್ಕೊಂಡು ನಿಂದ ಮದುವೆ ಮಾಡಿ ಕೊಟ್ಟು ಮಗಳನ್ನ ತಿರುಗಿ ನೋಡ್ಲೇ ಇಲ್ಲಲ್ಲ ಅಂತ ಅವ್ರು ಅನ್ನಕತ್ತಿದ್ರ. ನನಗೆ ಯಾಕ ಹೌದಲ್ಲ ಅಂತ ನಾನು ಅನ್ಕೊಂಡೆ. ನಾನು ನನ್ನ ತಲೆ ಕಲ್ಲಚ್ಲಿ ಮದುವೆ ಮಾಡಿ ಕೊಟ್ಟಿನಿ, ನಿನ್ನಿಂದ ಒಬ್ಬರನ್ನ ಕಳಿಸ್ಲಿಲ್ಲ ನೋಡು. ನಾನು ಬರಲಿಲ್ಲ, ಅದಕ್ಕೆ ನಾನು ಇದೇನಾತಲ್ಲ ಅಂತ ನಾನು ಅನ್ಕೊಳಕತ್ತಿದ್ನಿ. ಅಯ್ಯೇ ದೇವ್ರೆ ಯವ್ವ, ಏನು ಚಿಂತೆ ಮಾಡಕ್ಕೆ ಹೋಗ್ಬಿಡ. ನಾನು ಅಲ್ಲಿ ಆರಾಮದೀನಿ ರೀ, ಏನು ತೊಂದರೆ ಇಲ್ಲ. ಆಯ್ತವ, ನೀ ಆರಾಮಿದ್ರೆ ಅಷ್ಟೇ ಸಾಕು ನೋಡು ಮಗಳ. ಬಾ ಒಳಗೆ ಬಾ.